ನಮಸ್ತೆ ವೀಕ್ಷಕರೇ. ರೀಸೆಂಟ್ ಆಗಿ ಒಂದು ಟ್ರೈಲರ್ ನೋಡಿದೆ ನಾನು. ತೆಲುಗು ಟ್ರೈಲರು ಮಾ ಇಂಟಿ ಬಂಗಾರಂ ಅಂತಕ್ಕಂತ ಅಫಿಷಿಯಲ್ ಟ್ರೈಲರು 2 days ಬ್ಯಾಕ್ ರಿಲೀಸ್ ಆಗಿದೆ. ಸಮಂತ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಸಮಂತ ಆಕ್ಷನ್ ಹೀರೋಯಿನ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ಅಂದ್ರೆ ಹೀರೋ ಹೀರೋಯಿನ್ ಎರಡು ಇವರೇ ಅನ್ನೋ ರೀತಿ ಕಾಣಿಸ್ಕೊಂತ ಇದ್ದಾರೆ. ಇವ್ರಿಗೆ ಜೊತೆಯಾಗಿ ದಿಗಂತ್ ನಾಯಕನಾಗಿ ನಟಿಸ್ತಾ ಇದ್ದಾರೆ. ಆದ್ರೆ ದಿಗಂತ್ ಅಷ್ಟೇನು ಈ ಸಿನಿಮಾದಲ್ಲಿ ರೋಲ್ ಇಲ್ಲ. ಸೊ ಇದರ ಮೈನ್ ಕ್ಯಾರೆಕ್ಟರ್ ಬಂದು ಸಮಂತ ಅವರು. ಸೊ ಸಮಂತ ಈ ಸಿನಿಮಾದಲ್ಲಿ ಮಾ ಇಂಟಿ ಬಂಗಾರಂ ಅಂತಕ್ಕಂತ ಸಿನಿಮಾದಲ್ಲಿ ಆ ಟೈಟಲ್ಗೆ ತಕ್ಕನಾಗಿ ಇರಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳಿಗೆ ಒಂದು ಪೂಜೆ ಆಗ್ಲಿ, ಮನೆಯಲ್ಲಿ ಯಾವ ರೀತಿ ಇರಬೇಕು, ಒಂದು ಸೊಸೆಯಾದವಳು ಸೊ ಮನೆ ಕೆಲಸ ಮಾಡ್ಕೊಂಡು, ಅಡುಗೆ ಕೆಲಸ ಮಾಡ್ಕೊಂಡು, ಬಟ್ಟೆ ಹೋಗ್ಕೊಂಡು, ಸೊ ತುಳಸಿ ಪೂಜೆ, ಆ ಪೂಜೆ, ಈ ಪೂಜೆ ಇದೆಲ್ಲ ಅವಳಿಗೆ ಬರಲ್ಲ. ಅವಳಿಗೆ ಏನಿದ್ರು ಆಕ್ಷನ್, ವಡಿ ಬಡಿ ಇದೇ ಬರೋದು ಸಮಂತಗೆ. ಸೊ ಈ ತರ ಇರ್ಬೇಕಾದ್ರೆ ಅವ್ರ ಮನೇಲಿ ಇರ್ತಕ್ಕಂತ ಒಬ್ಬ ಸೊಸೆ ಮಾ ಇಂಟಿ ಬಂಗಾರಂ ಅಂತಕ್ಕಂತ ಹೆಸರನ್ನ ಪಡ್ಕೊಂಡಿರ್ತಾಳೆ. ಯಾಕಂದ್ರೆ ಎಲ್ಲ ಅಡಿಗೆ ಮಾಡಿ ಬಡಿಸೋದ್ರಲ್ಲಿ, ರುಚಿ ರುಚಿಯಾಗಿ ಮಾಡೋದ್ರಲ್ಲಿ ಆ ಸೊಸೆ ತುಂಬಾನೇ ಹೆಸರನ್ನ ಮಾಡಿರ್ತಾಳೆ. ಅವ್ರಿಗೆ ಕಾಂಪಿಟೇಷನ್ ಆಗಿ ಸಮಂತ ತಯಾರಾಗ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದ್ರೆ ಅದು ಸಾಧ್ಯ ಆಗಲ್ಲ. ಸೊ ಎಷ್ಟೆಲ್ಲ ತರಕಾರಿ ಗುಡ್ಡೆ ಹಾಕೊಂಡು ಏನೇನೋ ಮಾಡೋದಕ್ಕೆ ತಯಾರು ಮಾಡ್ತಾಳೆ, ಆಗಲ್ಲ. ಆದ್ರೆ ಅವಳು ಒಂದು ಕೆಲಸ ಮಾತ್ರ ಮಾಡ್ತಾಳೆ. ಏನಂದ್ರೆ ಅವಳ ಫ್ಯಾಮಿಲಿನ ಕಾಪಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿ ಮಾ ಇಂಟಿ ಬಂಗಾರಂ ಅನ್ನೋ ಹೆಸರಿಗೆ ಸೂಕ್ತವಾಗ್ತಾಳೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಫೈಟ್ ಸೀನ್ಗಳು ಸೂಪರ್ ಸಖತ್ತಾಗಿದೆ. ಇನ್ನ ಒಂದು ಡೈಲಾಗ್ ಬರುತ್ತೆ, ತುಂಬಾ ಡೈಲಾಗ್ಗಳಲ್ಲಿ ಒಂದು ಡೈಲಾಗ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಏನಂದ್ರೆ ಎದುರಿಸಿದ್ರೆ ಹೀರೋನೇ ಆಗ್ಲಿ, ಹೌಸ್ ವೈಫ್ ಆಗ್ಲಿ ಭಯ ಪಡ್ಲೇಬೇಕು ಅಂತಕ್ಕಂತ ಡೈಲಾಗ್ ಸಖತ್ತಾಗಿದೆ. ಇನ್ನ ಗನ್ ಇಟ್ಕೊಂಡು ಶೂಟ್ ಮಾಡ್ತಕ್ಕಂತ ಅವ್ರ ಲುಕ್ ಅದ್ಭುತ, ವಂಡರ್ಫುಲ್ ಅಂತ ಹೇಳ್ಬೋದು. ಇನ್ನ ಡ್ಯಾನ್ಸ್ ಕೂಡ ಸೂಪರ್ ಆಗೇ ಇದೆ ಟ್ರೈಲರ್ ಅಲ್ಲಿ ನೋಡಿದಾಗೆ. ಇನ್ನ ಅವಳ ಆಕ್ಷನ್ ಸೀಕ್ವೆನ್ಸ್ ಹೇಳ್ಬೇಕು ಅಂದ್ರೆ ಕತ್ತಿ ತಗೊಂಡು ಹೊಡೆಯೋದಾಗ್ಲಿ, ಕಣ್ ತಗೊಂಡು ಹೊಡೆಯೋದಾಗ್ಲಿ, ಇನ್ನ ಒಂದೇ ಒಂದ್ ಶಾರ್ಟ್ ಅಲ್ಲಿ ಅವನ್ನ ಮಲಗಿಸೋದಾಗ್ಲಿ ಸೂಪರ್ ಅಂತ ಹೇಳ್ಬೋದು. ಸೊ ಸಮಂತ ಅವರು ಈ ಸಿನಿಮಾದಲ್ಲಿ ಒಬ್ಬ ಆಕ್ಷನ್ ಲೇಡಿ ಆಗಿ ಕಾಣಿಸ್ಕೊಂತ ಇದ್ರೆ. ಸೊ ಈ ಸಿನಿಮಾ June 19ಕ್ಕೆ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಹೇಳ್ಕೊಂತ ಇದೆ. ಇನ್ನ ಈ ಸಿನಿಮಾದಲ್ಲಿ ಸಮಂತ ಜೊತೆ ದಿಗಂತ್ ಅವ್ರು ನಟಿಸ್ತಿದ್ರೆ, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ರೆ. ಇನ್ನು ನಂದಿನಿ ರೆಡ್ಡಿ ಅಂತಕ್ಕಂಥವ್ರು ಈ ಸಿನಿಮಾನ ಡೈರೆಕ್ಟ್ ಅನ್ನು ಮಾಡ್ತಾ ಇದ್ರೆ. ಸಿನಿಮಾ ವಂಡರ್ಫುಲ್ ಆಗಿ ಬಂದಿದೆ. ಇನ್ನು ಲಾಸ್ಟ್ ಅಲ್ಲಿ ನನಗೊಂದು ಸೀನ್ ಇಷ್ಟ ಆಯ್ತು. ಅವನು ಕೈಯಲ್ಲಿ ಹೊಡೆಯಕ್ ಬಂದಾಗ ಸೆಡೆನಲ್ಲಿ ಕೈ ಹೊಡಿತಾಳೆ, ಕಾಲಲ್ಲಿ ಹೊಡೆಯಕ್ ಬಂದಾಗ ಕಾಲ್ ಹೊಡಿತಾಳೆ. ಆಗ ಕೊಡ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ವಂಡರ್ಫುಲ್ ಸೂಪರ್ ಬಂತ ಅನ್ಸ್ತೈತೆ. ಸೊ ಆ ಟೈಮಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ಸಖತ್ತಾಗಿದೆ ಅಂತ ಹೇಳ್ಬೋದು ಆ ಮ್ಯೂಸಿಕ್. ಇನ್ನ ಅವ್ರ ಮನೇಲಿ ಇರ್ತಕ್ಕಂತ ಸೊಸೆಗಳು ಎಲ್ಲ ಸೇರಿ ಅವಳನ್ನ ತುಂಬಿಸ್ತಾರೆ ಸೊ ಹೊಡೆಯೋದಕ್ಕೆ. ಸೊ ಆಗ ಅವಳು ಹೊಡೆಯೋ ಸ್ಟೈಲು ಸಖತ್ತಾಗಿದೆ ಅಂತ ಹೇಳ್ಬೋದು. ವಂಡರ್ಫುಲ್, ಒಂದಕ್ಕಿಂತ ಒಂದು ಸಖತ್ತಾಗಿ ಆಕ್ಷನ್ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇನ್ನ ಡೈರೆಕ್ಟರ್ ನಂದಿನಿ ರೆಡ್ಡಿ ಅವರು ಸಖತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇನ್ ದಿಗಂತ್ ಅವರು ತೆಲುಗುನಲ್ಲಿ ನಟಿಸ್ತಾ ಇದ್ದಾರೆ ಸಮಂತ ಜೊತೆ, ಸಮಂತ ಗಂಡನಾಗಿ. ಸೊ ಆದ್ರೆ ಅವ್ರಿಗೆ ಅಷ್ಟೇನು ಒಂದೊಳ್ಳೆ ಕ್ಯಾರೆಕ್ಟರ್ ಇಲ್ಲ, ಜಸ್ಟ್ ಆ ಸಮಂತ ಗಂಡನಾಗಿ ಆಕ್ಟ್ ಮಾಡ್ತಾ ಇದಾರೆ. ಸೊ ಅಲ್ಲಿ ಫೈಟಿಂಗ್ ಸೀನ್ಗಳು ಎಲ್ಲಾನು ಕೂಡ ಆಕ್ಷನ್ ಸೀಕ್ವೆನ್ಸ್ ಪ್ರತಿಯೊಂದು ಸಮಂತನೇ ನೋಡ್ಕೊಂಡಿದ್ರೆ. ಸೊ ಸಮಂತನೇ ಈ ಸಿನಿಮಾದ ಮುಖ್ಯ ಪಾತ್ರ ಅಂತ ಹೇಳ್ಬೋದು. ಇನ್ನ ಕಾಮಿಡಿ ಸೀನ್ಗಳು ತುಂಬಾನೇ ಚೆನ್ನಾಗಿದೆ. ಸಿನಿಮಾ ರಿಲೀಸ್ ಆಗೋದಕ್ಕೆ ಆಲ್ಮೋಸ್ಟ್ ವೈಟಿಂಗ್ ಎಲ್ಲರೂ. ಇನ್ನು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಸಮಂತ ಅವರು ಕಾರ್ ಡ್ರೈವ್ ಮಾಡೋದಾಗ್ಲಿ, ಕಾರ್ ಚೇಸಿಂಗ್ ಆಗ್ಲಿ, ಕಾರ್ ಡ್ರೈವ್ ಮಾಡ್ಕೊಂಡು ಫೈಟಿಂಗ್ ಸೀನ್ ಆಗ್ಲಿ ಎಕ್ಸ್ಟ್ರಾಡಿನರಿ ಗ್ರೂ, ವಂಡರ್ಫುಲ್ ಅಂತ ಹೇಳ್ಬೋದು. ಇನ್ನು ಸಿಟಿ ಬಸ್ ಅಲ್ಲಿ ದಿಗಂತ್ ಜೊತೆ ಸಮಂತ ಹೋಗ್ತಕ್ಕಂತ ಸೀನ್, ಸೊ ಅವರಿಬ್ಬರ ಲುಕ್ ಸೊ ಸೂಪರ್. ಸೊ ಏನೇ ಆಗ್ಲಿ ಸಿನಿಮಾ 19 ಜೂನ್ಗೆ ರಿಲೀಸ್ ಆಗ್ತಾ ಇದೆ. ಸೊ ಯಾರೆಲ್ಲ ಸಿನಿಮಾನ ನೋಡೋದಕ್ಕೆ ಇಷ್ಟಪಡ್ತಿದ್ರು ದಯಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ಕೊಂತ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ ಗುರು.